ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಹಿಟ್ಟಿಂದ ನಿಪ್ಪಟ್ಟು ಮಾಡಿದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಪ್ಪಟ್ಟು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇಷ್ಟು ಕ್ರಿಸ್ಪಿಯಾದ ನಿಪ್ಪಟ್ಟು ಮಾಡೋದಕ್ಕೆ ನಾನು ಫಸ್ಟಿಗೆ 1 ಬಟ್ಲಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ಕಡಲೆನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಓವಿನ ಕಾಳು 1 ಸ್ಪೂನಷ್ಟು ಓವಿನ ಕಾಳು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 3 ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟಿಗೆ ನಾನು ಕಡಲೆನ ಹಾಗೆ ಕಡಲೆ ಬೀಜನ 2 ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೀವೇನು ಅಳತೆಯಲ್ಲಿ ಕಡಲೆ ಬೀಜ ತೊಗೊಂಡಿರ್ತೀರಲ್ಲ, ಸೊ ಅದ್ರ ಅರ್ಧದಷ್ಟು ಕಡಲೆನ ತೊಗೋಬೇಕಾಗತ್ತೆ. ಸೊ ಇಲ್ಲಿ ನಾನು ಕಡಲೆನ ಅರ್ಧ ಬಟ್ಲಷ್ಟು ಕಡಲೆನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಜೀರಿಗೆನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು ನುಣ್ಣಗೆ ಮಿಕ್ಸಿ ಮಾಡಬಾರ್ದು, ತರಿಯಾಗಿರಬೇಕು. ಈಗ ನೋಡ್ತಾ ಇರ್ಬೋದು, ಸ್ವಲ್ಪ ಕಡಲೆ ಹಾಗೆ ಕಡಲೆ ಬೀಜ ಹಂಗಂಗೆ ಇರೋ ಥರ ಸ್ವಲ್ಪ ತರಿಯಾಗಿದ್ದರೆ ನಿಪ್ಪಟ್ಟು ಚೆನ್ನಾಗಿರುತ್ತೆ. ಇಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡ್ಮೇಲೆ ನಾನು ಇಲ್ಲೊಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಸೊ ಈ ಲೋಟದ ಅಳತೆಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀವೇನು ಕಡಲೆ ಬೀಜನ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದು ಎಷ್ಟು ಇದೆ ಅಂತ ನೋಡ್ಕೋಬೇಕಾಗತ್ತೆ, ಅಂದರೆ ಎಷ್ಟು ಲೋಟ ಆಗುತ್ತೆ ಅನ್ನೋ ಥರ. ಸೊ ಇಲ್ಲಿ ನಾನು ಅಳತೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕಡಲೆ ಬೀಜ 2 ಮಿಕ್ಸಿಗೆ ಹಾಕ್ಕೊಂಡಿರೋದು 2.25 ಲೋಟದಷ್ಟಾಗಿದೆ. ಸೊ ಈ ಅಳತೆಯಲ್ಲೇ ನಾವು ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗತ್ತೆ. ಸೊ ಅಂದರೆ ಈಗ 2.25 ಲೋಟದಷ್ಟಿದ್ರೆ ಸೊ ಅಷ್ಟೇ 2.25 ಲೋಟದಷ್ಟೇ ಅಕ್ಕಿ ಹಿಟ್ಟನ್ನು ತೊಗೊಂಡು ಮಿಕ್ಸ್ ಮಾಡಬೇಕು. 2 ಸೇಮ್ ಪ್ರಮಾಣದಲ್ಲೇ ಇರಬೇಕಾಗತ್ತೆ. ಈಗ ಅಕ್ಕಿ ಹಿಟ್ಟು ಹಾಗೆ ನೀವು ಕಡಲೆ ಬೀಜದ್ದು ಏನು ಹಾಕ್ಕೊಂಡಿರ್ತೀರಲ್ಲ ಮಿಕ್ಸಿ ಮಾಡ್ಕೊಂಡಿರೋದು ಅದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗೆ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ 3 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಇದೇನಕ್ಕೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊತೀವಿ. ಹಾಗೆ ಇಲ್ಲಿ 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಓವಿನ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರಿಶಿನ. ಜೊತೆಗೆ ನಿಮಗೆ ಕರಿಬೇವು ಬೇಕು ಅಂದರೆ ಹಾಕ್ಕೋಬೋದು. ಸೊ ಇದು ಆಪ್ಷನಲ್ಲು. ಆದಷ್ಟು ಸಣ್ಣದ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲದು ನೀಟಾಗೆ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಖಾರದ ಪುಡಿ ಹಾಗೆ ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಇದೆಲ್ಲದು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಬಿಸಿ ಎಣ್ಣೆನ ಹಾಕ್ಕೋಬೇಕು. ಸೊ ಇಲ್ಲಿ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿರೋ ಎಣ್ಣೆ ಹಾಕಿದಷ್ಟು ನಿಪ್ಪಟ್ಟು ಚೆನ್ನಾಗಾಗತ್ತೆ. ಇಲ್ಲಿ ಎಣ್ಣೆ ಕಾದಿದೆ. ಸೊ ನಾನು ಈ ಹಿಟ್ಟಿಗೆ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೋಬೇಕಾದ್ರೆ ನೊರೆ ಬರೋ ಥರ ಆಗಬೇಕು, ಅಂದರೆ ಬಿಸಿ ಇದ್ದರೆ ಮಾತ್ರ ಆ ಥರ ಬರುತ್ತೆ. ಈಗ ಬಿಸಿ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕಡೆಗೂ ನೀಟಾಗಿ ಹತ್ತೋ ಥರ. ಸ್ವಲ್ಪ ಎಣ್ಣೆ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಕಲಸಿರ್ತೀರ. ಸೊ ಅದಾದಮೇಲೆ ಕೈಯಲ್ಲಿ ನೀಟಾಗಿ ಕಲಿಸ್ಬಿಟ್ಟು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಆದಷ್ಟು ಹಿಟ್ಟು ತೀರ ತೆಳುವಾಗೂ ಬೇಡ, ಹಾಗೆ ತೀರ ಗಟ್ಟಿಯಾಗೂ ಬೇಡ, ಸ್ವಲ್ಪ ಈ ಹದಕ್ಕೆ ಕಲಸಿ ಇಟ್ಕೋಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು, ಸೊ ಹಿಟ್ಟೆಲ್ಲ ಕಲಸಿದ್ದಾಗಿದೆ ಈಗ. ಸೊ ಈಗ ನಿಪ್ಪಟ್ಟು ಒತ್ತೋದಷ್ಟೇ. ಈಗ ನಾನಿಲ್ಲಿ ಒಂದು ಕವರ್ ತೊಗೊಂಡಿದ್ದೀನಿ ನೋಡಿ. ಸೊ ನಿಮ್ಮ ಮನೇಲಿ ಯಾವುದಾದ್ರೂ ಕವರ್ ಇರುತ್ತಲ್ವ, ಸೊ ಅದನ್ನು 3 ಸೈಡನ್ನು ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ರೊಟ್ಟಿ ಮೇಕರ್ ಆಗಿರ್ಬೋದು, ಚಪಾತಿ ಮೇಕರ್ ಆಗಿರ್ಬೋದು, ಅಥವಾ ಈ ಥರ ನಿಪ್ಪಟ್ಟು ಮಾಡೋದಕ್ಕೆ ಅಂತಲೇ ಇರುತ್ತೆ. ಸೊ ಈ ಥರದನ್ನು ನೀವು ಬಳಸ್ಕೋಬೋದು. ಹಾಗೆ ಇಲ್ಲಿ ನೀವು ಯಾವ ಸೈಜಲ್ಲಿ ನೀವು ನಿಪ್ಪಟ್ಟು ಮಾಡ್ತೀರ, ಒಂದು ಮೀಡಿಯಮ್ ಸೈಜ್ ಇರುತ್ತಲ್ವ, ಸೊ ಅಷ್ಟನ್ನು ಹಿಟ್ಟನ್ನು ತೆಗೆದಿಟ್ಕೋಬೇಕು ಒಂದು ಪ್ಲೇಟಲ್ಲಿ. ಸೊ ಪ್ರತಿ ಸಲ ಹಿಟ್ಟು ತೆಗಿಯೋದಕ್ಕಿಂತ ಈ ಥರ ತೆಗೆದಿಟ್ಕೋಬೋದು. ಹಾಗೆ 2 ಸೈಡು ಶೀಟ್ಗೆ ನೀವು ಎಣ್ಣೆನ ಸವರಬೇಕಾಗತ್ತೆ. ಹಾಗೆ ಹಿಟ್ಟನ್ನು ತೊಗೊಂಡು ಅಲ್ಲಿ ಮಧ್ಯದಲ್ಲಿ ಇಟ್ಬಿಟ್ಟು ಸೊ ನೀವು ಪ್ರೆಸ್ಸರಲ್ಲಿ 2 ಸೈಡೂ ನೀವು ಶೀಟ್ ಹಾಕ್ಕೋಬೇಕು. ಆವಾಗ ತುಂಬ ತೆಳುವಾಗೂ ನೀವು ಪ್ರೆಸ್ ಮಾಡಬಾರ್ದು. ಈ ಥರ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬಿಡ್ತಾ ಇದೆ. ಹಾಗೆ ಇಲ್ಲಿ ನೀವು ಕಡಲೆ ಬೀಜನ ತುಂಬ ತರಿಯಾಗಿ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬಾ ನುಣ್ಣಗೂ ಮಾಡ್ಕೋಬಾರ್ದು. ಸೊ ಈ ಥರ ಇದ್ದರೆ ಸಾಕು.
ಸೊ ಈ ಥರ ನೀವು ಪ್ರೆಸರಲ್ಲಿ ಮಾಡ್ಕೊಬಿಟ್ಟು ಹಾಗೆ ಒಂದು ಪ್ಲೇಟಲ್ಲಿ ಈ ಥರ ಇಟ್ಟರೆ ಒಂದೇ ಸಲ ಕರಿಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇದೇ ಥರನೇ ಸೊ ಎಲ್ಲದನ್ನು ನೀವು ಪ್ರೆಸ್ ಮಾಡಿಕೊಂಡು ನಿಪ್ಪಟ್ಟನ್ನು ಮಾಡ್ಕೋಬೋದು. ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನೋದಕ್ಕಿಂತ ತುಂಬಾ ಈಸಿಯಾಗಿ ಮನೆಯಲ್ಲಿ ತುಂಬಾ ಬೇಗನೆ ನಿಪ್ಪಟ್ಟು ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ನಾವೆಲ್ಲಾದರೂ ಟ್ರಾವೆಲಿಂಗ್ ಹೋಗ್ತಾ ಇದ್ದೀವಿ ಅಂದ್ರೂ ಈ ಥರ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಾಗತ್ತೆ. ಅಥವಾ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡಿಕೊಡ್ಬೇಕು ಅಂತಂದರೆ ಸೊ ಇದು ಒಂದು ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಈಗ ನಿಪ್ಪಟ್ಟು ಎಲ್ಲ ಪ್ರೆಸ್ ಮಾಡಿದ್ದಾಗಿದೆ. ಸೊ ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೋಬೋದು. ಸೊ ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಡೈರೆಕ್ಟ್ ಎಣ್ಣೆಗೆ ಹಾಕಿ ಕರಿಯೋದಕ್ಕೆ ಈಸಿಯಾಗುತ್ತೆ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾಯ್ತಿದ್ದಂಗೆ ನಿಪ್ಪಟ್ಟನ್ನು ಹಾಕಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಾಕಬೇಕು. ಮೀಡಿಯಮ್ ಫ್ಲೇಮ್ ಇಲ್ಲ ತುಂಬ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವೇನಾದರೂ ಕರೆದ್ರಿ ಅಂದರೆ ತುಂಬಾ ಏನಾಗುತ್ತೆ, ತುಂಬ ಕಂದು ಬಣ್ಣ ಬಂದುಬಿಡುತ್ತೆ, ಜಾಸ್ತಿಯಾಗಿ ಆಗಿಬಿಡುತ್ತೆ, ಜಾಸ್ತಿ ಕ್ರಿಸ್ಪಿ ಅಂತ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕರಿಬೇಕು. ಎರಡು ಸೈಡು ಚೆನ್ನಾಗಿ ಫ್ರೈ ಆಗೋ ಥರ ಎರಡು ಸೈಡು ತಿರುಗಿಸ್ಬಿಟ್ಟು ಫ್ರೈ ಮಾಡಬೇಕಾಗತ್ತೆ. ತುಂಬಾ ಈಸಿಯಾಗಿ ಹಾಗೆ ತುಂಬಾ ಕ್ವಿಕ್ಕಾಗಿ ಆಗೋವಂಥ ಸ್ನ್ಯಾಕ್ಸ್ ಇದು. ಸೊ ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ಟ್ರಾವೆಲಿಂಗ್ ಹೋಗ್ತಾ ಇದ್ದೀವಿ ಅಂದರೆ ಅಥವಾ ಮನೇಲಿ ಮಕ್ಕಳಿಗೆ ಏನಾದರೂ ಈ ರಜದಲ್ಲಿ ನಾವು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತಂದರೆ ಏನು ಮಾಡಿಕೊಡ್ಬೇಕು ಅಂತಲೇ ತೋಚಲ್ಲ. ಸೊ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಆಗಿದೆ ಅಂದ್ಬಿಟ್ಟು. ತುಂಬ ತೆಳುವಾಗೂ ಮಾಡಬಾರ್ದು, ಹಾಗೆ ತುಂಬ ತಿಕ್ಕಾಗೂ ಮಾಡಬಾರ್ದು. ಒಂದು ಮೀಡಿಯಮ್ ಇರೋ ಥರಕ್ಕೆ ಸೈಜಲ್ಲಿ ಮಾಡಿದ್ರೆ ನಿಮಗೂ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಹಾಗೆ ತುಂಬಾ ದಪ್ಪ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಈಗ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂದ್ಬಿಟ್ಟು ನಿಪ್ಪಟ್ಟು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನೀವು ಈ ರೆಸಿಪಿನ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.